ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಸೂತ್ರಧಾರಿ ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ನಮ್ಮೊಟ್ಟಿಗೆ ಸೂತ್ರಧಾರಿ ಚಿತ್ರದಲ್ಲಿ ನಟನೆ ಮಾಡಿದಂತಹ ನವಾಜ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಡಿಯನ್ಸ್ ಜೊತೆ ಎಲ್ಲ ಕೂತು ಮಾತಾಡಿದ್ದು, ಆಮೇಲೆ ಇವಾಗೆಲ್ಲ ರಿವ್ಯೂ ಚೆನ್ನಾಗಿ ಕೊಡ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಮೊದಲಿಗೆ ಆಡಿಯನ್ಸ್ ಜೊತೆ ಕೂತು ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಮೊದಲಿಗೆ ನಿಮಗೊಂದು ಮಾತು ಹೇಳಬೇಕು. ಎಲ್ಲ ಅವಾಗಲಿಂದ ಸಿನಿಮಾ ಮುಗೀತು ಬಂದಾಗಿಂದ ಎಲ್ಲ ನವಾದಣ ರಿವ್ಯೂ ಹಣ ರಿವ್ಯೂ 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 ಹಣ ಹಣ ಅಂತ ಕಿರಿಸ್ತವ್ರೆ ಬಿಟ್ರಿ ಮ್ಯಾಮ್. ಖುಷಿ ಪಡಿಸ್ಬಿಟ್ರಿ ಮ್ಯಾಮ್. ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂಥ ನವಾಜ್ ಅವರು ಆಡಿಯನ್ಸ್ ಜೊತೆ ಕೇಳೋದ್ರಿಂದ ಅಲ್ಲಿಗೆ ಖುಷಿ ಆಗ್ಬೇಡ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ತುಂಬ ಖುಷಿ ಆಗುತ್ತೆ ಮ್ಯಾಮ್. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಬಂದು ಏನೇನೋ ಕಷ್ಟಪಟ್ಟು ಇವಾಗ ಹೆಂಗೋ ಆರ್ಟಿಸ್ಟ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಸಿನಿಮಾಗಳೆಲ್ಲ ಮಾಡ್ತೀನಿ, ರಿಲೀಸ್ ಆಗ್ತಿದೆ. ಬಟ್ ಈ ಥರ ಎಲ್ಲ ಸಿನಿಮಾ ಬರ್ತಿದೆ, ಬಟ್ ಯಾರು ಜನ ಬಂದು ನೋಡ್ತಿಲ್ಲ ಅಷ್ಟೇನೆ. ಜನ ಎಲ್ಲ ಬಂದು ನೋಡಿ ಗೊತ್ತಾಗುತ್ತೆ. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಒಂದು ಥ್ರಿಲ್ಲರು. ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಬಂದ್ಬಿಟ್ಟು ಎಲ್ಲರೂ ನೋಡಿ. ಆ್ಯಕ್ಟ್ ಅಂದರೆ ಏನು ದೊಡ್ಡ ಕ್ಯಾರೆಕ್ಟರ್, ಒಂದು ಚಿಕ್ಕದಾಗ ಹಂಗೆ ಕ್ಯಾಮಿಯೋ ಮಾಡಿದ್ದೀನಿ ಬಂದು. ಅಯ್ಯೋ ನಾನು ಯಾರೋ ಸ್ಟಾರ್ ಥರ ಕ್ಯಾಮಿಯೋ ಎಲ್ಲ ಅಂದ್ಬೇಡ. ಕ್ಯಾಮಿಯೋ ಎಲ್ಲ ಇಲ್ಲ. ಅಯ್ಯೋ ಗೆಸ್ಟ್ ಅಪಿಯರೆನ್ಸ್ ಅಂದ್ರೂ ತಪ್ಪಾಗುತ್ತೆ. ಸುಮ್ಮನೆ ಏನೋ ಬಂದ್ಬಿಟ್ಟು ಹಿಂಗೆ ಹೋಗಿದ್ದೀನಿ ಅಷ್ಟೇ. ಬಂದು ಆರ್ಟಿಸ್ಟ್ ಸರ್, ಒಟ್ನಲ್ಲಿ ನಮ್ಮ ಆರ್ಟಿಸ್ಟ್ ಅಷ್ಟೇ. ಗೆಸ್ಟ್ ಆದ್ರೂ ಆಗ್ಲಿ ಏನಾದ್ರು ಆಗ್ಲಿ ನಮ್ಮ ಆರ್ಟಿಸ್ಟ್ ಅಷ್ಟೇ. ಸೊ ಇವಾಗ ಎಲ್ಲರ ಜೊತೆ ಕೂತು ಸಿನಿಮಾ ನೋಡಿದಿರಾ, ಹೇಗೆ ಅನಿಸ್ತಾ ಇತ್ತು ಎಕ್ಸ್ಪೀರಿಯನ್ಸ್? ಅಂಡ್ ಜನ ಒಂದೊಂದು ಸಿಂಗು ರಿಯಾಕ್ಷನ್ ಕೊಡ್ತಿರ್ತಾರೆ ಆಬ್ವಿಯಸ್ಲಿ. ಸೊ ಅದೆಲ್ಲ ಹೇಗಿತ್ತು? ಒಂದು ಖುಷಿ ಏನಾಗುತ್ತೆ ಅಂದರೆ ಯಾರು ಬೇಜಾರಾಗಬೇಡ್ರಿ ಹೇಳ್ತೀನಂತ. ಎಲ್ಲ ಒಳ್ಳೆ ಸೀನ್ ಬಂದಾಗೆಲ್ಲ ಕಿರಿಸ್ತಾರೆ, ಎಲ್ಲ ಖುಷಿಯಾಗಿರ್ತಾರೆ, ಒಳ್ಳೆ ಎಂಜಾಯ್ ಮಾಡ್ತಿರ್ತಾರೆ. ಬಟ್ ನಾನು ಕಾಣಿಸಿದ ತಕ್ಷಣನೇ ಜನ ಎಲ್ಲ ಆಟೋಮೆಟಿಕ್ ಎಲ್ಲ ಜೋಶ್ ಆಗ್ಬಿಟ್ಟು ಹಣ 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 ಅಂತ ಅಂದ್ಬಿಟ್ಟು ಕಿರಿಸ್ತಾ ಇರ್ತಾರೆ ಥಿಯೇಟರ್. ಒಂಥರ ಏನೋ ಒಂಥರ ಖುಷಿ ಮ್ಯಾಮ್. ಇವತ್ತು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಬರುತ್ತೆ, ಅಷ್ಟು ಎಂಜಾಯ್ ಮಾಡ್ತಾರೆ ಜನ ಅಂತ. ಹಣ ಬಂದು ಮಾಸ್ಕ್ ತೆಗಿದ ತಕ್ಷಣ ನಾನು ನವಾಜ್ ಅಂದಿದ ತಕ್ಷಣ ಪ್ರತಿಯೊಬ್ಬರು ಎಂಜಾಯ್ ಮಾಡೋದು ಫುಲ್ಲು ಕಿಚ್ಚಾಡ್ಬಿಟ್ರು. ತುಂಬ ಒಂಥರ ಓಕೆ ನಾನು ಇಷ್ಟು ದಿವಸ ಏನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಖುಷಿ ಆಗುತ್ತೆ. ಇವಾಗ ಎಲ್ಲ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ಸ್ಟೈಲಲ್ಲಿ ಒಂದು ರಿವ್ಯೂ ಕೊಡ್ಬೋದಾ ನಮಗೆ? ಹೌದು ಮ್ಯಾಮ್. ಸುಸ್ತಾಗಿರ್ತೀರಾ ಆದ್ರೂ ಇಲ್ಲ ಹೇಳಿ ಏನು ನಿಮ್ಮ ಸ್ಟೈಲಲ್ಲಿ ಒಂದು ರಿವ್ಯೂ ಏನಕ್ಕೆ ಈ ಸಿನಿಮಾದು? ಈ ಸಿನಿಮಾಗ ಮ್ಯಾಮ್ ಹೇಳಿದ್ನಲ್ಲ ಮ್ಯಾಮ್, ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ಬರಿಗೂ ಸೀಟ್ ಎಡ್ಜಿ ಕೂರಿಸುವಂಥ ಸಿನಿಮಾ ಸೂತ್ರಧಾರಿ. ಎಲ್ಲ ಬಂದ್ಬಿಟ್ಟು ಸೂತ್ರಧಾರಿ ಸಿನಿಮಾ ನೋಡಿ. ಒಳ್ಳೆ ಥ್ರಿಲ್ಲರು. ತುಂಬ ದಿನ ಆದ್ಮೇಲೆ ಥ್ರಿಲ್ಲರ್ ಒಂದು ಬಂದಿದೆ ಕನ್ನಡ ಇಂಡಸ್ಟ್ರಿಗೆ. ಥ್ರಿಲ್ಲರ್ಗಳು ಬರೋದು ತುಂಬ ಕಡಿಮೆ. ಇವಾಗ ನೀವು ನೋಡ್ತಿರ್ಬೋದು, ಬರ್ತಿರೋ ಥ್ರಿಲ್ಲರ್ಗಳು ಓಡಿಸ್ತಿಲ್ಲ ಜನ. ಯಾಕಂದರೆ ಕಮರ್ಷಿಯಲ್ಗೆ ಇಲ್ಲಿ ಕಮರ್ಷಿಯಲ್ ತುಂಬ ಜನ ಇಷ್ಟಪಡ್ತಿದ್ದಾರೆ. ಮತ್ತು ಥ್ರಿಲ್ಲರ್ಗಳು ಅಷ್ಟು ಚೆನ್ನಾಗಿ ಏನಾದ್ರು ಥ್ರಿಲ್ಲರ್ ಬಂದರೆ ಯಾರು ತಗೊಂತಿಲ್ಲ ಅದನ್ನು. ಒಂದು ನಿಮಿಷ ಅದೇ ಥ್ರಿಲ್ಲರ್ಗಳೆಲ್ಲ ಬಂದಿದ್ದಾಗ ಜನ ಯಾರು ತಗೊಳ್ಳಲ್ಲ. ಸೊ ಬಂದ್ಬಿಟ್ಟು ಎಲ್ಲರೂ ಥ್ರಿಲ್ಲರ್ನ ತಗೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಥ್ರಿಲ್ಲರು ಅಂತ ಅಂದ್ಬಿಟ್ಟು ಏನು ಹೇಳಿ? ಸಿನಿಮಾ ಬಗ್ಗೆ ಹೇಳ್ಬೇಕಾ? ಆಗ್ಲಿಂದ ಹೇಳ್ತಾರೆ ಹಂಗ ಲಾಸ್ಟಿಗೆ ನಮ್ಮ ಚಂದ್ರಣ್ಣನ ಬಗ್ಗೆ ಒಂದು ಹೇಳ್ತೀನಿ. ಯಾಕಂದ್ರೆ ಇವಾಗೆಲ್ಲ ನೋಡಿರ್ಬೋದು, ಅವ್ರು ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಅವ್ರ ಸಾಂಗ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಇವಾಗ ನಾನು ಅಷ್ಟೇ ಅವ್ರ ಸಾಂಗ್ಸ್ ಎಲ್ಲ ಫ್ಯಾನೇ, ಪ್ರತಿಯೊಬ್ಬರೂ ಫ್ಯಾನೇ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ. ಬಟ್ ಅವ್ರು ಆ್ಯಕ್ಟಿಂಗ್ ಮಾಡಿದಾಗಲೂ ಪ್ರತಿಯೊಬ್ಬರು ಅವ್ರನ್ನ ಇಷ್ಟಪಡ್ತಾರೆ. ಅಂದರೆ ಅವರಲ್ಲಿ ಏನೋ ಒಂದು ಬರೀ ಸಾಂಗ್ಸ್ ಅಷ್ಟೇ ಅಲ್ಲ, ಒಂದು ಇದರಲ್ಲೂ ಇದೆ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ಸೂತ್ರಧಾರಿ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ತಟ್ಟಿ ಅಣ್ಣ, ಸೂತ್ರಧಾರಿ ಸಿನಿಮಾ ಮುಗಿದ್ಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿ ಮಸ್ತ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ. ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ. ಥ್ಯಾಂಕ್ ಯು. ಇವತ್ತು ಸೂತ್ರಧಾರಿ ಚಿತ್ರ ಬಿಡುಗಡೆ ಆಗಿದೆ. ಸೂತ್ರಧಾರಿ ಚಿತ್ರದಲ್ಲಿ ಒಂದು ವಿಶೇಷವಾದಂಥ ಕ್ಯಾರೆಕ್ಟರು, ಚಿಕ್ಕ ಕ್ಯಾರೆಕ್ಟರ್ ಆದರೂ ತುಂಬಾನೇ ಪ್ರಾಮಿನೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಮೂವಿನಲ್ಲಿ. ಆ ಕ್ಯಾರೆಕ್ಟರ್ನ ಮಾಡಿದವರು ಕಾರ್ತಿಕ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸೂತ್ರಧಾರಿ ಚಿತ್ರ ತಂಡದವರು ಇವರು. ಮನೆಯವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಇದು ಅವರ ಮೊದಲನೇ ಚಿತ್ರ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಡಿಯನ್ಸ್ ರಿವ್ಯೂ ಹೇಗಿತ್ತು? ಕೇಳ್ಕೊಂಡು ಹೋಗೋಣ. ಸರ್ ನಮಸ್ಕಾರ. ಇದು ನಿಮ್ಮ ಮೊದಲನೇ ಚಿತ್ರ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಅಷ್ಟು ಜನರ ನಡುವೆ ಕುತ್ಕೊಂಡು ನಿಮ್ಮ ಸಿನಿಮಾ ನೀವು ನೋಡ್ಕೊಂಡಂತ ಎಕ್ಸ್ಪೀರಿಯನ್ಸ್? ಇದೊಂಥರ ಖುಷಿ ಆಯಿತು. ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಚಾನ್ಸ್ ಸಿಕ್ಕಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ನವರಸನ್ ಸರ್, ಪ್ರೊಡ್ಯೂಸರ್ಗೆ. ಅವರಿಲ್ಲ ಅಂದರೆ ನಾನು ಇವತ್ತು ಇಲ್ಲಿಲ್ಲ. ಹೇಳಬೇಕು ಅಂದರೆ ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟು ನಾನು ಎಲ್ಲ ಜನಕ್ಕೆ ತಲುಪಂಗೆ ಮಾಡಿರೋದು ನಮ್ಮ ಪ್ರೊಡ್ಯೂಸರ್, ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ನವರಸನ್ ಸರ್. ಅವ್ರು ಫಸ್ಟ್ ಆಫ್ ಆಲ್ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಇಷ್ಟು ಜನ ಮಧ್ಯೆ ಕುತ್ಕೊಂಡು ಆ ಶಿಲ್ಲೆ ಇದು ಚಂದನ್ ಶೆಟ್ಟಿ ಸರ್ ಜೊತೆ ಎಂಟ್ರಿಯಲ್ಲೇ ಬಂದಾಗ ನಾನು ತುಂಬ ಖುಷಿ ಆಯಿತು. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಮಾತಾಡಿರೋದು, ಈ ಥರ ಆ್ಯಕ್ಟ್ ಮಾಡಿರೋದನ್ನು ಇದು ಫುಲ್ ನರ್ವಸ್ಸು. ನಿಮಗೆ ಆಸೆ ಏನಾದರೂ ಇತ್ತಾ ಆ್ಯಕ್ಟರ್ ಆಗಬೇಕು, ಅಥವಾ ಒಂದ್ಸರಿ ಏನಾದರೂ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಆಸೆ ಏನಾದರೂ ಇತ್ತಾ? ಹಾಂ ಮೇಡಮ್, ಡೆಫಿನೆಟ್ಲಿ. ನಮ್ಮ ಅಪ್ಪ ಬಂದು ಒಂದು ಸಿನಿಮಾ ರಂಗದಲ್ಲೇ ಇರೋರು. ಆದ್ದರಿಂದ ನಾನು ಆಸೆ ಒಂದಿತ್ತು, ಒಂದು ಚಿಕ್ಕ ವಯಸ್ಸಿನ ಒಂದು ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು. ಅದನ್ನು ಇವಾಗ ನಮ್ಮ ನವರಸನ್ ಸರ್ ನೆರವೇರಿಸ್ಕೊಟ್ಟಿದ್ದಾರೆ. ಈಗ ಸೂತ್ರಧಾರಿ ಸಿನಿಮಾ ಬಗ್ಗೆ ಬರೋದಾದ್ರೆ, ಸೂತ್ರಧಾರಿ ಸಿನಿಮಾ ಹೇಗಿದೆ, ನಿಮಗೆ ಏನು ಅನಿಸುತ್ತೆ? ಈ ಸ್ಟೋರಿ ಲೈನ್ ಆಡಿಯನ್ಸ್ಗೆ ಚಿಕ್ಕದಾಗಿ ಹೇಳೋದಾದ್ರೆ ಯಾಕೆ ಆಡಿಯನ್ಸ್ ಬಂದು ನೋಡಬೇಕು? ಮೇಡಮ್, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಒಂದು ಸಸ್ಪೆನ್ಸ್ ಆಗಿ ತೊಗೊಂಡೋಗಿದ್ದಾರೆ. ಫಸ್ಟ್ ಅಪ್ ಒಂದು ಕಾಮಿಡಿ ಆಗಿರ್ಬೋದು, ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲ ಒಂದು ಮಜವಾಗಿದೆ. ಸೆಕೆಂಡ್ ಅಪ್ ಯಾರು ಸೂತ್ರಧಾರಿ ಅನ್ನೋ ಕ್ಯೂರಿಯಾಸಿಟಿನ ಗೂಸ್ ಬಂಪ್ಸ್ ಥರ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಎಲ್ಲರೂ ಒಂದು ಹಿಡ್ದಿದ್ದಾರೆ.
ಅದನ್ನು ನೀವೇ ನೋಡಿ ಎಲ್ಲರೂ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು. ರ್ಯಾಪರ್ ಚಂದನ್ ಶೆಟ್ಟಿ ನಮಗೆ ಗೊತ್ತಿದ್ದಾರೆ, ಬಟ್ ಆಕ್ಟರ್ ಚಂದನ್ ಶೆಟ್ಟಿ ನಿಮ್ಗೆ ಯಾರು ಇಷ್ಟ ಆದ್ರು? ರ್ಯಾಪರ್ ಚಂದನ್ ಶೆಟ್ಟಿನ ಆಕ್ಟರ್ ಚಂದನ್ ಶೆಟ್ಟಿನ? ಅವ್ರು ಎಲ್ಲದಲ್ಲೂ ಸೈ ಎಲ್ಲದಲ್ಲೂ ರೈ, ಏನು ಕೊಟ್ರು ಅದಕ್ಕೆ ಅವರು ಇವತ್ತು ಸ್ಕ್ರೀನ್ ಮೇಲೆ ಟ್ರೆಂಡಿಂಗ್ ಸ್ಟಾರ್ ಅಂತ ಹೆಸರು ಬಿಡಿದು ಬಂದಿದೆ. ಅದಕ್ಕೆ ಖುಷಿ ಆಗ್ತಿದೆ ಅವ್ರು ನೋಡಿ ಇವತ್ತು. ಇನ್ನು ಮುಂದೆ ಆಕ್ಟ್ ಮಾಡಕ್ ಇಷ್ಟಪಡ್ತೀರಾ ಚಿತ್ರ ಅವಕಾಶಗಳು ಬಂದರೆ ಡೆಫಿನೆಟ್ಲಿ ಆ್ಯಕ್ಟ್ ಮಾಡೇ ಮಾಡ್ತೀನಿ. ನಮ್ಮ ಬಾಸು ಹೇಳಿದ್ದಾರೆ ನವರಸನ್ ಸರ್ ಅವರು ಚಾನ್ಸ್ ಕೊಟ್ಟೇ ಕೊಡ್ತಾರೆ. ನಾನು ಈ ಮಟ್ಟಕ್ಕೆ ಇರಬೇಕು, ಅವರೇ ಕಾರಣ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಥ್ಯಾಂಕ್ ಯು. ಸೊ ಇದಿಷ್ಟ ಆಗಿತ್ತು ಕಾರ್ತಿಕ್ ಅವರ ಮಾತು. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಜಾನ್ ಜೊತೆ ಪದ್ಮಶ್ರೀ.